ಕೆಮಿಕಲ್ ಪ್ರಾಪರ್ಟೀಸ್ ಏನೇನು ಮೆಟಲ್ಸ್ಗೆ ಮತ್ತು ನಾನ್ ಮೆಟಲ್ಸ್ಗೆ ಏನೇನು ಕೆಮಿಕಲ್ ಪ್ರಾಪರ್ಟೀಸ್ ಇರ್ಬೋದು ಅಂತ ಹೇಳಿ, ಓಕೆನಾ. ಆ್ಯಂಡ್ ಫೆನಾಮಿನಾ ಆಫ್ ರಸ್ಟಿಂಗ್ ಆಫ್ ಐರನ್. ರಸ್ಟಿಂಗ್ ಆಫ್ ಐರನ್ ಅನ್ನೋದು ನಮಗೆ ಗೊತ್ತು ಅಲ್ವಾ. ರಸ್ಟಿಂಗ್ ಅಂದರೆ ಏನು? ತುಕ್ಕಿ ಹಿಡಿಯೋದು. ಐರನ್ ಯಾವ ರೀತಿ ತುಕ್ಕಿ ಹಿಡಿಯುತ್ತೆ ಅಂತ ಆಲ್ರೆಡಿ ಗೊತ್ತು, ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಿ ಮನೆಗಳಲ್ಲಿ ಅಲ್ವಾ. ಸೊ ಒಂದು ಐರನ್ ಪೀಸ್ನ ತಗೊಂಡೋಗಿ ನೀವು ವಾಟರಲ್ಲಿ ಇಡಿ, ಓಕೆ. ವಾಟರಲ್ಲಿ ಇದ್ದಾಗ ಓಕೆ, ನಿಮಗೆ ಅಲ್ಲಿ ಒಂದು ಬ್ರೌನ್ ಸರ್ಫೇಸ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ ಅಲ್ವಾ. ಸೊ ಆ ಬ್ರೌನ್ ಸರ್ಫೇಸ್ನ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನೇ ನಾವು ಏನು ರಸ್ಟಿಂಗ್ ಅಂತ ಹೇಳ್ತೀವಿ. ನೀವು ಮನೆ ಔಟ್ಸೈಡ್ ಸಹ ನೋಡ್ಬೋದು. ಒಂದು ಐರನ್ ಏನಾದರೂ ತಗೊಳ್ಳಿ, ಒಂದು ಮೆಟಲ್ನ ತಗೊಂಡು ನೀವು ಆ ಮೆಟಲ್ಲು ಮಳೆ ಬಂದಾಗ ಔಟ್ಸೈಡೇ ಇರುತ್ತೆ, ಓಕೆ. ಮಳೆ ಬಂದಾಗ ನೆಂದು ಅದು ಒಂದು ನಮಗೆ ತುಕ್ಕಿಡುತ್ತಿರುತ್ತೆ ಅಲ್ವಾ. ಸೊ ಅದನ್ನೇ ನಾವು ಏನು ಹೇಳ್ತೀವಿ? ರಸ್ಟಿಂಗ್ ಅಂತ ಹೇಳ್ತೀವಿ. ರಸ್ಟಿಂಗ್ ಆಫ್ ಐರನ್, ರಸ್ಟಿಂಗ್ ಆಫ್ ಐರನ್ ಅಂತ ಹೇಳ್ತೀವಿ, ಓಕೆ. ಸೊ ಯು ಪರ್ಫಾರ್ಮ್ ಆನ್ ಆಕ್ಟಿವಿಟಿ ಆಫ್ ಬರ್ನಿಂಗ್ ಎ ಮೆಗ್ನೀಷಿಯಂ ರಿಬ್ಬನ್. ಒಂದು ಆಕ್ಟಿವಿಟಿನ ಸಹ ನಾವು ಆಲ್ರೆಡಿ ಮಾಡಿದ್ದೀವಿ, ಏನು ಅಂದರೆ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್, ಓಕೆ. ಒಂದು ಮೆಗ್ನೀಷಿಯಂ ರಿಬ್ಬನ್ ನಾವು ಬರ್ನ್ ಮಾಡಿದ್ರೆ ನಮಗೆ ಏನು ಬರುತ್ತೆ, ನಾವು ರಿಸಲ್ಟ್ ಏನು ಅಬ್ಸರ್ವ್ ಮಾಡ್ಬೋದು ಅಲ್ಲಿ ಅನ್ನೋದು ನಾವು ಆಲ್ರೆಡಿ ಒಂದು ಆಕ್ಟಿವಿಟಿ ನೋಡಿದ್ದೀವಿ ಅಲ್ವಾ. ಎಲ್ಲಿ ಬರ್ನ್ ಮಾಡಬೇಕು ಅಂದರೆ ಇನ್ನು ಇದು ಏರಲ್ಲಿ ಬರ್ನ್ ಮಾಡ್ತಿರೋದು. ಈ ಮೆಗ್ನೀಷಿಯಂ ರಿಬ್ಬನ್ ಅನ್ನೋದನ್ನ ಏರಲ್ಲಿ ಬರ್ನ್ ಮಾಡಿ ನಾವು ಒಂದು ಆಕ್ಟಿವಿಟಿ ಮಾಡಿದ್ದೀವಿ ಅಲ್ವಾ. ಸೊ ಇಯರ್ ಆಕ್ಸೈಡ್ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್. ಇಲ್ಲಿ ಮೆಗ್ನೀಷಿಯಂ ರಿಬ್ಬನ್ ಅಲ್ಲಿ ಏರಲ್ಲಿ ನಾವು ಬರ್ನ್ ಮಾಡಿದ್ರೆ ಅಲ್ಲಿ ಆಕ್ಸೈಡ್ ಅನ್ನೋದು ಫಾರ್ಮೇಷನ್ ಆಗುತ್ತೆ. ಆಕ್ಸೈಡ್ ಅನ್ನೋದು ನಮಗೆ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಯು ವಿಲ್ ಫೈಂಡ್ ದಟ್ ದ ರಸ್ಟ್ ರಿಮೈನ್ ಸಸ್ಪೆಂಡೆಡ್ ಇನ್ ವಾಟರ್. ಈ ವಾಟರಲ್ಲಿ ಈ ರಸ್ಟ್ ಅನ್ನೋದನ್ನ ನಾವು ಹಾಕಿದ್ರೆ ಅದು ಏನು ಅಲ್ಲಿ ಅದು ಸಾಲಿಬಲ್ ಆಗಲ್ಲ ಅಲ್ವಾ. ಸೊ ಸಾಲಿಬಲ್ ಆದರೆ ಅಲ್ಲಿ ಸಸ್ಪೆಂಡ್ ಆಗಿ ಇರುತ್ತೆ, ಓಕೆ. ಈ ರಸ್ಟ್ ಅನ್ನೋದನ್ನ ನಾವು ವಾಟರಲ್ಲಿ ಹಾಕಿದ್ರೆ ಮತ್ತೆ ಅದು ಸಸ್ಪೆಂಡ್ ಆಗೇ ಇರುತ್ತೆ, ಓಕೆ. ಟೆಸ್ಟ್ ದ ಸೊಲ್ಯೂಷನ್ ವಿತ್, ಓಕೆ. ಯಾವ ರೀತಿ ಇದನ್ನ ಮಾಡಬೇಕು ಆಕ್ಟಿವಿಟಿನ ಅಂತ, ಓಕೆ. ನೋಡೋಣ ನೆಕ್ಸ್ಟ್ ಆಕ್ಟಿವಿಟಿ ಯಾವ ರೀತಿ ಮೆಗ್ನೀಷಿಯಂ ರಿಬ್ಬನ್ ನಾನು ಆಕ್ಟಿವಿಟಿನ ಮಾಡ್ಬೋದು, ಓಕೆ. ಮಾಡಿದ್ರೆ ನಮಗೆ ಆಕ್ಸೈಡ್ಸ್ ಅನ್ನೋದು ಫಾರ್ಮ್ ಆಗುತ್ತೆ ಅಂತ ನಮಗೆ ಗೊತ್ತು ಅಲ್ವಾ. ನೆಕ್ಸ್ಟ್ ನಾವು ಈ ಏನು ಆ ರಸ್ಟ್ ಏನಿರುತ್ತೋ ಅದನ್ನು ನಾವು ವಾಟರಲ್ಲಿ ಡಿಸಾಲ್ವ್ ಮಾಡಿದ್ರೆ ನಮಗೆ ಸಸ್ಪೆಂಡ್ ಆಗಿ ಇರುತ್ತೆ, ಸಸ್ಪೆಂಡ್ ಪಾರ್ಟಿಕಲ್ಸ್ ಆಗೇ ಇರುತ್ತೆ. ಯಾವ ರೀತಿ ಅನ್ನೋದನ್ನ ನಾವು ಆಕ್ಟಿವಿಟಿಯಲ್ಲಿ ನೋಡೋಣ. ಆಕ್ಟಿವಿಟಿ, ಸೊ ಈ ಆಕ್ಟಿವಿಟಿಯಲ್ಲಿ ನಾವು ಓಕೆ ಟೇಕ್ ಎ ಸ್ಪೂನ್ ಆಫ್ ರಸ್ಟ್ ಆ್ಯಂಡ್ ಡಿಸಾಲ್ವ್ ಇಟ್ ಇನ್ ಅ ವೆರಿ ಲಿಟಲ್ ವಾಟರ್, ಓಕೆ. ಅಮೌಂಟ್ ಆಫ್ ವಾಟರಲ್ಲಿ ನಾವು ಈ ರಸ್ಟ್ ಅನ್ನೋದು ಒಂದು ಸ್ಪೂನ್ ಆಫ್ ರಸ್ಟ್ ಅನ್ನೋದು ತಗೊಂಡು ಹಾಕಿ ಡಿಸಾಲ್ವ್ ಮಾಡೋಣ, ಓಕೆ. ಡಿಸಾಲ್ವ್ ಮಾಡಿದ್ಮೇಲೆ ಯು ವಿಲ್ ಫೈಂಡ್ ದಟ್ ದ ರಸ್ಟ್ ರಿಮೈನ್ ಸಸ್ಪೆಂಡೆಡ್ ಅನ್ನೋ ವಾಟರ್. ರಸ್ಟ್ ಅನ್ನೋದು ಡಿಸಾಲ್ವ್ ಆಗಲ್ಲ, ಓಕೆ. ಅದೇ ರೀತಿನೇ ರಿಮೈನ್ ಆಗೇ ಇರುತ್ತೆ, ಓಕೆ. ಶೇಕ್ ದ ಸಸ್ಪೆನ್ಷನ್ ವೆಲ್. ಆ ಸಸ್ಪೆನ್ಷನ್ ಅನ್ನೋದನ್ನ ಏನು ಸೆಟಲ್ ಆಗಿರುತ್ತೋ ಆ ಸಸ್ಪೆನ್ಷನ್ ಎಲ್ಲಾನು ಶೇಕ್ ಮಾಡಿ ಅಂತ, ಓಕೆ. ಆ್ಯಂಡ್ ಟೆಸ್ಟ್ ದ ಸೊಲ್ಯೂಷನ್ ವಿತ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್. ಆ ಸೊಲ್ಯೂಷನ್ ಅನ್ನೋದನ್ನ ಬ್ಲೂ ಆ್ಯಂಡ್ ರೆಡ್ ಲಿಟ್ಮಸ್ ಪೇಪರಿಂದ ಟೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ, ಓಕೆ. ಟೆಸ್ಟ್ ಮಾಡಿ ನೀವು ಸಹ ಇದು ನಿಮ್ಮ ಲ್ಯಾಬ್ರೋಟರೀಸಲ್ಲಿ, ಓಕೆ, ನಿಮ್ಮ ಸ್ಕೂಲಲ್ಲಿ ಅಥವಾ ನೀವೇ ಮನೆಯಲ್ಲಿ ಸಹ ಮಾಡ್ಬೋದು. ನಿಮಗೆ ಬ್ಲೂ ಮತ್ತು ರೆಡ್ ಲಿಟ್ಮಸ್ ಪೇಪರ್ಸ್ ಅವೈಲಬಲ್ ಇದ್ದರೆ ನೀವು ಮನೆಯಲ್ಲೂ ಸಹ ಈ ಎಕ್ಸ್ಪೆರಿಮೆಂಟ್ನ ನೀವು ಓಕೆ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ವಾಟ್ ಯು ಅಬ್ಸರ್ವ್, ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೋದು, ಈ ಬ್ಲೂ ಮತ್ತು ರೆಡ್ ಲಿಟ್ಮಸ್ ಪೇಪರ್ಸ್ ಏನಾದರೂ ಕಲರ್ ಚೇಂಜ್ ಏನಾದರೂ ಕಾಣಿಸ್ತಾ ಅಂತ ನಾವಿಲ್ಲಿ ಓಕೆ ಮಾಡ್ಬೋದು ಅಲ್ವಾ. ಆ್ಯಂಡ್ ದ ಕಾಪರ್ ಆಲ್ಸೋ ಗೆಟ್ ರಸ್ಟೆಡ್. ಕಾಪರ್ಸ್ ಅನ್ನೋದು ಸಹ ನಮಗೆ ರಸ್ಟ್ ಆಗುತ್ತೆ, ನಮ್ಗೆ ಆಲ್ರೆಡಿ ಗೊತ್ತು ಅಲ್ವಾ. ಕಾಪರ್ಸ್ ಸಹ ಐರನ್ಸ್ ಅನ್ನೋವು ರಸ್ಟ್ ಆಗುತ್ತೆ, ನಮಗೆ ಬ್ರೌನ್ ಸರ್ಫೇಸ್ ಕೊಡುತ್ತೆ ಅಲ್ವಾ. ಬಟ್ ಅದೇ ರೀತಿ ಕಾಪರ್ ಅನ್ನೋದು ರಸ್ಟ್ ಹಿಡಿದ್ರೆ ನಮಗೆ ಯಾವ ಸರ್ಫೇಸ್ ಕೊಡುತ್ತೆ ಅಂದರೆ ಇಲ್ಲಿ ಗ್ರೀನ್ ಕಲರ್ ಸರ್ಫೇಸ್ ಅನ್ನೋದು ಕೊಡುತ್ತೆ, ಓಕೆನಾ. ಗ್ರೀನಿಶ್ ಡೆಪೋಸಿಷನ್, ಗ್ರೀನ್ ಕಲರ್ ಅಂತ, ಓಕೆ. ಗ್ರೀನ್ ಕಲರ್ ಅಂತ ನಮಗೆ ಓಕೆ ಇಲ್ಲಿ ಸಿಗುತ್ತೆ. ಸೊ ಅದನ್ನೇ ನಾವು ಏನು ಹೇಳ್ತೀವಿ ಅಂದರೆ ಓಕೆ ಕಾಪರ್ ಅಲ್ಲಿ ಕಾಪರ್ ಮೇಲೆ ನೀವು ಕಾಪರ್ ಮೇಲೆ ಗ್ರೀನ್ ಕಲರ್ ಇರೋದನ್ನ ನೋಡಿರ್ಬೋದು ಎಲ್ಲಾದರೂ.
ಅಥವಾ ಕೆಲವೊಬ್ರು ನೋಡಿರಲ್ವಾ ಅಲ್ವಾ. ಸೊ ಈ ಕಾಪರ್ ಮೇಲೆ ಈ ಗ್ರೀನ್ ಕಲರ್ ಸರ್ಫೇಸ್ ಅನ್ನೋದು ಫಾರ್ಮ್ ಆಗಿದೆ ಅಂದ್ರೆ ಅಲ್ಲಿ ರಸ್ಟ್ ಅನ್ನೋದು ಹಿಡಿದಿದೆ ಅಂತ ಹೇಳಿ. ಓಕೆನಾ. ಸೊ ಇದು ಕಾಪರ್ ವೆಸಲ್ಸ್ ಮೇಲೆ ನಾವು ನೋಡ್ಬೋದು. ಓಕೆ, when the copper vessel is exposed to moist air or for long, ಈ ಕಾಪರ್ ವೆಸಲ್ಸ್ ಅನ್ನೋದನ್ನ ನಾವು ಮಾಯಿಸ್ಟ್ ಅಲ್ಲಿ ಅಥವಾ ಹೇರ್ ಅಲ್ಲಿ ತುಂಬಾ ಹೊತ್ತು ಇಟ್ಟರೆ ಅಲ್ಲಿ ನಮಗೆ ಓಕೆ ಒಂದು ಡಲ್ ಗ್ರೀನ್ ಕೋಟಿಂಗ್ ಅನ್ನೋದು ನಮಗೆ ಸಿಗುತ್ತೆ. ಓಕೆ, ಡಲ್ ಗ್ರೀನ್ ಕೋಟಿಂಗ್ ಅನ್ನೋದು ನಮಗೆ ಆ ಕಾಪರ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ದಿಸ್ ಗ್ರೀನ್ ಮೆಟೀರಿಯಲ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಹೈಡ್ರಾಕ್ಸೈಡ್. ದಿ ಗ್ರೀನ್ ಮೆಟೀರಿಯಲ್ ಏನಿರುತ್ತೋ ಅದು ಮಿಕ್ಸ್ಚರ್ ಆಫ್ ಎ ಕಾಪರ್ hydroxide. It's a mixture of a copper hydroxide, CuOH twice ಅಂತ, CuOH twice ಅಂತ ಹೇಳ್ಬೋದು. ಈ ಗ್ರೀನ್ ಕಲರ್ ಏನು ಕೋಟಿಂಗ್ ಇರುತ್ತೋ ಆ ಮೆಟೀರಿಯಲ್, ಗ್ರೀನ್ ಮೆಟೀರಿಯಲ್ ಏನಿದೆಯೋ ಇಟ್ ಇಸ್ ದ ಮಿಕ್ಸ್ಚರ್ ಆಫ್ ಎ ಕಾಪರ್ ಹೈಡ್ರಾಕ್ಸೈಡ್. ಕಾಪರ್ ಹೈಡ್ರಾಕ್ಸೈಡ್ ಅನ್ನೋದೇ ಓಕೆ ಆ ಮಿಕ್ಸ್ಚರ್. ಸೊ ದಿಸ್ ಇಸ್ ದ ಫಾರ್ಮುಲಾ, ಅದಕ್ಕೆ ಫಾರ್ಮುಲಾ. ಓಕೆನಾ. ಸೊ ಆ್ಯಂಡ್ ಕಾಪರ್ ಇನ್ನ ಒಂದು ಸಹ ಫಾರ್ಮ್ ಆಗುತ್ತೆ, ಕಾಪರ್ ಹೈಡ್ರಾಕ್ಸೈಡ್ ಮತ್ತೆ ಕಾಪರ್ ಕಾರ್ಬೋನೇಟ್. ಕಾಪರ್ ಕಾರ್ಬೋನೇಟ್. ಓಕೆ, ಸೊ CuCO3 ಈ ಗ್ರೀನ್ ಕಲರ್ ಏನ್ ಕೋಟಿಂಗ್ ಇರುತ್ತೋ ಅಲ್ಲಿ ಏನು ಅಂದ್ರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಕಾಪರ್ ಹೈಡ್ರಾಕ್ಸೈಡ್ ಅಂಡ್ ಕಾಪರ್ ಕಾರ್ಬೋನೇಟ್. ಕಾಪರ್ ಹೈಡ್ರಾಕ್ಸೈಡು ಮತ್ತೆ ಕಾಪರ್ ಕಾರ್ಬೋನೇಟ್ ಎರಡು ಮಿಕ್ಸ್ ಆಗಿ ನಮಗೆ ಒಂದು ಮಿಕ್ಸ್ಚರ್ ಸಿಗುತ್ತೆ, ಅದೇ ನಮಗೆ ಈ ಗ್ರೀನ್ ಕೋಟಿಂಗ್. ಓಕೆನಾ. ಈ ಕಾಪರ್ ಅಲ್ಲಿ ನಮಗೆ ಐರನ್ ಅಲ್ಲಾದ್ರೆ ರಸ್ಟ್ ಹಿಡಿದ್ರೆ ನಮಗೆ ಬ್ರೌನ್ ಕಲರ್ ಅನ್ನೋದು ನಮಗೆ ಒಂದು ಕವರಿಂಗ್ ಕೊಡುತ್ತೆ ಅಲ್ವಾ, ಕೋಟಿಂಗ್ ಅನ್ನೋದು ನಮಗೆ ಸಿಗುತ್ತೆ. ಅದೇ ಈ ಕಾಪರ್ ಅಲ್ಲಿ ಗ್ರೀನ್ ಕಲರ್ ಕೋಟಿಂಗ್ ನಮಗೆ ಸಿಗುತ್ತೆ. ಕಾಪರ್ ಅಲ್ಲಿ ಗ್ರೀನ್ ಕಲರ್ ಕೋಟಿಂಗ್ ಇರುತ್ತೆ ಕಾಪರ್ ಮೇಲೆ. ಸೊ ಆ ಕಾಪರ್ ಮೇಲೆ ಇರೋ ಈ ಗ್ರೀನ್ ಕೋಟಿಂಗ್ ಏನು ಅಂದ್ರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಎ ಕಾಪರ್ ಹೈಡ್ರಾಕ್ಸೈಡ್ ಅಂದ್ರೆ CuOH twice and ಕಾಪರ್ ಕಾರ್ಬೋನೇಟ್. ಓಕೆನಾ. ಸೊ ಈ ಎರಡು ಮಿಕ್ಸ್ಚರ್ ನಾವು ಈ ಗ್ರೀನ್ ಕೋಟಿಂಗ್ ಅಂತ ಹೇಳ್ತೀವಿ. ಓಕೆನಾ. ಈ ಎರಡು ಮಿಕ್ಸ್ಚರ್ ನಾವು ಗ್ರೀನ್ ಕೋಟಿಂಗ್ ಅಂತ ಹೇಳ್ತೀವಿ. ಓಕೆ, ಸೊ ಇದಕ್ಕೆ ರಿಯಾಕ್ಷನ್ ಸಹ ಇದೆ. ಓಕೆ, ರಿಯಾಕ್ಷನ್. ಸೊ 2Cu plus H2O plus CO2 plus O2 gives CuOH twice plus CuO3. okay, this is the reaction. ಓಕೆನಾ. ಇದರಲ್ಲಿ ಮಾಯಿಸ್ಟ್ ಏರ್ ಅಂದ್ರೆ ಇದು, this is moist air. ಓಕೆನಾ. ಸೊ ಕಾಪರ್ ಯಾವಾಗ ನಾವು ಮಾಯಿಸ್ಟ್ ಅಥವಾ ಏರ್ ಜೊತೆ ಮಾಯಿಸ್ಟ್ ಏರ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಏನು ಈ ಗ್ರೀನ್ ಕೋಟಿಂಗ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ. ಅಂದ್ರೆ ಕಾಪರ್ ಹೈಡ್ರಾಕ್ಸೈಡು ಮತ್ತೆ ಕಾಪರ್ ಕಾರ್ಬೋನೇಟ್. ಓಕೆನಾ. ಈ ಎರಡು ನಮಗೆ ಏನು ಕಾಪರ್ ಅನ್ನೋದು ಈ ಮಾಯಿಸ್ಟ್ ಹೇರ್ಸ್ ಜೊತೆ ರಿಯಾಕ್ಟ್ ಆದ್ರೆ ನಮಗೆ ಈ ರೀತಿ ಈ ಮಿಕ್ಸ್ಚರ್ ನಮಗೆ ಸಿಗುತ್ತೆ. ಸೊ ಅದನ್ನೇ ನಾವು ಕಾಪರ್ ಏನು ರಸ್ಟ್ ಆಗಿದೆ, ರಸ್ಟಿಂಗ್ ಆಫ್ ಐರನ್ ಅಂತ ಯಾವ ರೀತಿ ಹೇಳ್ತೀವೋ ನಾವು ಅದೇ ರೀತಿ ಕಾಪರ್ ರಸ್ಟಿಂಗ್ ಆಫ್ ಕಾಪರ್ ಅಂತ ಹೇಳ್ತೀವಿ. ಓಕೆನಾ. ಅಂಡ್ ನೆಕ್ಸ್ಟ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ ಮೆಗ್ನೀಷಿಯನ್ ರಿಬ್ಬನ್ ಬರ್ನ್ ಮಾಡೋ ಎಕ್ಸ್ಪೆರಿಮೆಂಟ್ ನ ಮಾಡಿದೀವಿ ಅಂತ ಅಲ್ವಾ. ಸೊ ಯಾವ ರೀತಿ ಅದು ಬರ್ನ್ ಮಾಡಿದೀವಿ ಅಂತ ಹೇಳಿದ್ರೆ ನಾವು ಏನ್ ರಿಯಾಕ್ಷನ್ ಬಂದಿದೆ ಈ ಬರ್ನಿಂಗ್ ಮೆಗ್ನೀಷಿಯಂ ರಿಬ್ಬನ್ಸ್ ಅಲ್ಲಿ ನಮ್ಗೆ ಅಂತ ಹೇಳಿದ್ರೆ ಇಲ್ಲಿ ಸೊ ನಾವು ಇದನ್ನ ಮೆಗ್ನೀಷಿಯಂ ರಿಬ್ಬನ್ ನಾವು ಬರ್ನ್ ಮಾಡಿದ್ರೆ ಹೇರ್ ಅಲ್ಲಿ ನಮ್ಗೆ ಏನು ಒಂದು ಆಶ್ ಅನ್ನೋದು ಸಿಗುತ್ತೆ. ಆಶ್ ಅನ್ನೋದು ಸಿಗುತ್ತೆ. The ash obtained on burning magnesium ribbon is dissolved in water. ಇದನ್ನ ಡಿಸಾಲ್ವ್ ಮಾಡಬೇಕು. ಓಕೆನಾ. ಡಿಸಾಲ್ವ್ ಇನ್ ವಾಟರ್. ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ ಅಂಡ್ ಟೆಸ್ಟ್ ಫಾರ್ ಇಟ್ಸ್ ಆಸಿಡ್ ಅಥವಾ ಬೇಸ್ಗೆ ಟೆಸ್ಟ್ ಮಾಡಿ ಅಂತ ಹೇಳಿದಾರೆ. ಓಕೆ, ಈ ಮೆಗ್ನೀಷಿಯಂ ರಿಬ್ಬನ್ ನಾವು ಯಾವಾಗ ಹೇರ್ ಅಲ್ಲಿ ಬರ್ನ್ ಮಾಡ್ತೀವೋ ಆಗ ನಮ್ಗೆ ಒಂದು ಆಶ್ ಅನ್ನೋದು ಸಿಗುತ್ತೆ. ಸೊ ಆ ಹ್ಯಾಶ್ ಅನ್ನೋದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿ ಅಲ್ಲಿ ಬೈ ಯೂಸಿಂಗ್ ಲಿಟ್ಮಸ್ ಪೇಪರ್ಸ್ ನ ಯೂಸ್ ಮಾಡಿಕೊಂಡು ನಾವು ಆಸಿಡ ಆನ್ ಬೇಸಾ ಅಂತ, ಆಸಿಡಿಕ್ ಅಥವಾ ಬೇಸಿಕಾ ಅಂತ ನಾವು ಇಲ್ಲಿ ಬೇಸ್ ಆಸಿಡ ಬೇಸಾ ಇದು ಅಂತ ನಾವು ಚೆಕ್ ಮಾಡಕ್ಕೆ ಹೇಳಿದ್ದಾರೆ. ಓಕೆನಾ.
ಇನ್ ದ ರಿಯಾಕ್ಷನ್, ಓಕೆ, ಇನ್ ದ ಸಲ್ಯೂಷನ್ ಆಸಿಡಿಕ್, ಓಕೆ, ಈ ಸಲ್ಯೂಷನ್ ಅಲ್ಲಿ ಈ ಸಲ್ಯೂಷನ್ ಇರುತ್ತೆ ಮೆಗ್ನೀಷಿಯಂ ರಿಬ್ಬನ್ ನಾವು ಏನು ಹ್ಯಾಶ್ ಇರುತ್ತೆ ಅಲ್ವಾ, ಅದನ್ನ ಏನು ಆಸಿಡ್ಗೆ ಮತ್ತೆ ಬೇಸಿಸ್ಗೆ ಚೆಕ್ ಮಾಡಿ ಅಂತ ಹೇಳಿರೋದಲ್ವ ನಾವು. ಸೊ ಇಲ್ಲಿ ಈ ಸಲ್ಯೂಷನ್ ಏನು ಆಸಿಡಿಕಾ ಬೇಸಾ ಅಂತ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಅಂದ್ರೆ, ಓಕೆ, ಯಾವ ರೀತಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಯಾವ ರೀತಿ ನಾವು ಆಸಿಡ್ ಬೇಸಾ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ದ ರೆಡ್ ಲಿಟ್ಮಸ್ ಪೇಪರ್ ಟರ್ನ್ಸ್ ಬ್ಲೂ. ಇಲ್ಲಿ ರೆಡ್ ಲಿಟ್ಮಸ್ ಪೇಪರ್ ನಮಗೆ ಲಿಟ್ಮಸ್ ಪೇಪರ್ ಟರ್ನ್ ಬ್ಲೂಗೆ ಓಕೆ ಚೇಂಜ್ ಆಗುತ್ತೆ. ರೆಡ್ ಲಿಟ್ಮಸ್ ಪೇಪರು ಬ್ಲೂಗೆ ಚೇಂಜ್ ಆಗುತ್ತೆ. ಓಕೆ, ಸೊ ಆಕ್ಸೈಡ್ಸ್ ಆಫ್ ಮೆಗ್ನೀಷಿಯಂ ಈಸ್ ಆಲ್ಸೋ ಬೇಸಿಕ್ ಇನ್ ನೇಚರ್. ಈ ಆಕ್ಸೈಡ್ಸ್ ಏನಿರುತ್ತೋ ಆಕ್ಸೈಡ್ಸ್ ಆಫ್ ಮೆಗ್ನೀಷಿಯಂ ಅವು ಬೇಸಿಕ್ ಆಗಿರುತ್ತೆ ನೇಚರ್ ಅಲ್ಲಿ. ಓಕೆ, ಬೇಸಿಕ್ ಇನ್ ನೇಚರ್. ಓಕೆನಾ? ಸೊ ಇನ್ ಜನರಲಿ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ನಾವು ಈ ಮೆಗ್ನೀಷಿಯಂ ಇದಲ್ವಾ, ಸೊ ಅದು ಬೇಸಿಕ್ ಆಗಿರುತ್ತೆ. ಈ ಮೆಗ್ನೀಷಿಯಂ ಆಕ್ಸೈಡ್ಸ್ ಇರುತ್ತಲ್ವಾ, ಸೊ ಅವು ಬೇಸಿಕ್ ಆಗಿ ಅಂತ ನಾವು ಆಲ್ರೆಡಿ ಹೇಳಿದೀವಿ ಇಲ್ಲಿ ಅಲ್ವಾ. ಸೊ ನಾವು ಜನರಲ್ ಆಗಿ ಯಾವ ರೀತಿ ಹೇಳ್ಬೋದು ಅಂದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಅಂತ ಹೇಳ್ಬೋದು. ಇದು ಮೆಗ್ನೀಷಿಯಂ ಅನ್ನೋದು ಒಂದು ಮೆಟಲ್ ಅಲ್ವಾ, ಸೊ ಇಲ್ಲಿ ನಾವು ಮೆಟಾಲಿಕ್ ಆಕ್ಸೈಡ್ಸ್ ಅಂತ ನಾವು ಹೇಳ್ಬೋದು. ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು, ಕನ್ಕ್ಲೂಷನ್ ಕೊಡ್ಬೋದು ಅಲ್ವಾ. ಸೊ ಲೆಟ್ ಅಸ್ ನೋ. ಓಕೆ, ಈಗ ನಾವು ಬೇರೆ, ಓಕೆ, ನಾವು ಈಗ ಬೇರೆದನ್ನ ತಿಳ್ಕೊಳ್ಳೋಣ. ಓಕೆ, ಯಾವ ರೀತಿ ಬೇರೆ ರಿಯಾಕ್ಷನ್ ಅಲ್ಲಿ ತಿಳ್ಕೊಳ್ಳೋಣ ಅಂದ್ರೆ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ ಇಸ್ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ನ ರಿಯಾಕ್ಷನ್. ಓಕೆನಾ? ಕೆಮಿಕಲ್ ಪ್ರಾಪರ್ಟೀಸ್ ಅಲ್ವಾ. ಸೊ ಈಗ ರಿಯಾಕ್ಷನ್ ಆಫ್ ನಾನ್ ಮೆಟಲ್ಸ್ ವಿತ್ ಆಕ್ಸಿಜನ್. ಓಕೆ, ಇಲ್ಲಿ ನಾವು ಮೆಟಾಲಿಕ್ಗೆ ನೋಡಿದ್ವಿ ಅಲ್ವಾ. ಮೆಟಾಲಿಕ್ ಆಕ್ಸೈಡ್ಸ್ ಅನ್ನೋದು ಬೇಸಿಕ್ ಇನ್ ನೇಚರ್ ಅಂತ ನಮಗೆ ಗೊತ್ತಾಯ್ತು. ಈಗ ನಾನ್ ಮೆಟಲ್ಸ್ಗೆ ನೋಡೋಣ. ನಾನ್ ಮೆಟಲ್ಸ್ ಯಾವ ರೀತಿ ಆಕ್ಸಿಜನ್ ಅಲ್ಲಿ, ಓಕೆ, ಯಾವ ರೀತಿ ರಿಯಾಕ್ಟ್ ಆಗುತ್ತೆ. ಆಕ್ಸಿಜನ್ ಅಲ್ಲಿ ಏನಾದರೂ ರಿಯಾಕ್ಟ್ ಆದ್ರೆ ಏನು ನಮಗೆ ಫಾರ್ಮ್ ಆಗುತ್ತೆ, ಅದು ಬೇಸಿಕ್ ಫಾರ್ಮ್ ಆಗಿರೋ ಸಲ್ಯೂಷನ್ ಅಥವಾ ಪ್ರಾಡಕ್ಟ್ ಏನಿರುತ್ತೋ ಅದು ನಮಗೆ ಆಸಿಡಿಕ್ ಬೇಸಿಕ್ ಅಂತ ನಮಗೆ, ಓಕೆ, ಈ ಆಕ್ಸಿಜನ್ ಜೊತೆ ನಾವು ಈ ನಾನ್ ಮೆಟಲ್ಸ್ ಅನ್ನೋದನ್ನ ರಿಯಾಕ್ಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇದಕ್ಕೆ ಒಂದು ಆಕ್ಟಿವಿಟಿ ಸಹ ಇದೆ. ಸೊ ಆಕ್ಟಿವಿಟಿ, ಟೇಕ್ ಎ ಸ್ಮಾಲ್ ಅಮೌಂಟ್ ಆಫ್ ಪೌಡರ್ ಸಲ್ಫರ್. ಇಲ್ಲಿ ಪೌಡರ್ ಸಲ್ಫರ್ ಅನ್ನೋದನ್ನ ತಗೋತಿದ್ವಿ. ಪೌಡರ್ ಸಲ್ಫರ್. ಓಕೆ, ಈ ಪೌಡರ್ ಸಲ್ಫರ್ ಅನ್ನೋದು ಏನು ಈ ಸಲ್ಫರ್ ಅನ್ನೋದು ನಾನ್ ಮೆಟಲ್. ಓಕೆನಾ? ಸೊ ಇನ್ನೇ ಡಿಫ್ಲಾಗೇಟೆಡ್ ಸ್ಪೂನ್ ಅಲ್ಲಿ, ಅಂದ್ರೆ ಡಿಫ್ಲಾಗೇಟೆಡ್ ಸ್ಪೂನ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ. ಓಕೆ, ಸೊ ಈ ರೀತಿ ಸ್ಪೂನ್ ಅನ್ನೋದು ಇರುತ್ತೆ. ಓಕೆನಾ? ನಿಮ್ಗೆ ಇದು ಅವೈಲಬಲ್ ಇಲ್ಲ ಅಂತ ಹೇಳಿದ್ರೆ ನೀವು ಮನೆಯಲ್ಲಿ ಇರುತ್ತೆ ಅಲ್ವಾ, ಮೆಟಾಲಿಕ್ ಕ್ಯಾಪ್ಸ್ ಇರುತ್ತೆ ಅಲ್ವಾ. ನಾವು ಏನಾದ್ರೂ ಸಿರಪ್ ಈ ತರ ಯೂಸ್ ಮಾಡಿದ್ರೆ ಅಲ್ಲಿ ಮೆಟಾಲಿಕ್ ಬಾಟ್ಲಿಗೆ ಮೆಟಲ್ ಅದು ಒಂದು ಕ್ಯಾಪ್ ಇರುತ್ತೆ ಅಲ್ವಾ. ಸೊ ಆ ಕ್ಯಾಪ್ಗೆ ನಾವು ಒಂದು ವೈರ್, ಮೆಟಾಲಿಕ್ ವೈರ್ನ ಕಟ್ಟಿ, ಓಕೆ, ಅದನ್ನ ಟೈ ಮಾಡಿ ನಾವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಇಫ್ ದಿಸ್ ಡಿಫ್ಲಾಗೇಟಿಂಗ್ ಅಂತ ಹೇಳ್ತೀವಿ ಇದನ್ನ. ಓಕೆನಾ? ಡಿಫ್ಲಾಗ್ರೇಟಿಂಗ್ ಸ್ಪೂನ್ ಅಂತ ಹೇಳ್ತೀವಿ. ಓಕೆ, ಸ್ಪೂನ್. ಸೊ ಈ ಸ್ಪೂನ್ ಅವೈಲಬಲ್ ಇಲ್ಲ ಅಂದ್ರೆ, ಓಕೆ, ಇಸ್ ನಾಟ್ ಅವೈಲಬಲ್, you may take a metallic cup of any bottle and wrap a metallic wire around it and
ಗಿವ್ ಎಟ್ ದ ಶೇಪ್, ಈ ಶೇಪ್ ಓಕೆ, ಈ ಶೇಪ್ ಥರನೇ ನೀವು ಆ ಮೆಟಾಲಿಕ್ ಕ್ಯಾಪ್ನ ಯೂಸ್ ಮಾಡ್ಕೊಂಡು, ಬಾಟ್ಲ್ದು ಕ್ಯಾಪ್ ಇರುತ್ತಲ್ವಾ, ಸೊ ಆ ಕ್ಯಾಪ್ನ ಯೂಸ್ ಮಾಡಿಕೊಂಡು ಇದೇ ರೀತಿ ನೀವು ಫಾರ್ಮ್ ಮಾಡಿ. ಓಕೆ, ಆ್ಯಂಡ್ ಆಸ್ ಸೂನ್ ಆಸ್ ಸಲ್ಫರ್ ಸ್ಟಾರ್ಟೆಡ್ ಬರ್ನಿಂಗ್, ಸಲ್ಫರ್ ಅನ್ನೋದು ಓಕೆ ಬರ್ನ್ ಆಗ್ತಾ ಇರುತ್ತಲ್ವಾ, ಸಲ್ಫರ್. ಸೊ ಈ ಸಲ್ಫರ್ ಬರ್ನ್ ಆಗ್ತಾ ಇರ್ಬೇಕಾದ್ರೆ ಓಕೆ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆಗ ಈ ಸ್ಪೂನ್ ಅನ್ನೋದನ್ನ ಆ ಗ್ಲಾಸ್ ಜಾರ್, ಓಕೆ ಈಗ ನಾವು ಸಲ್ಫರ್ ತಗೊಂಡಿದೀವಿ ಒಂದು ಗ್ಲಾಸ್ ಜಾರ್ ಅಂತ ಓಕೆ, ಸೊ ಇಲ್ಲಿ ಸಲ್ಫರ್, ಈ ಸ್ಪೂನ್ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆನಾ, ಸೊ ಯಾವಾಗ ಈ ಸಲ್ಫರ್ ಅನ್ನೋದು ಬರ್ನ್ ಆಗುತ್ತೋ ಆಗ ಓಕೆ ಈ ಡಿಫ್ಲಾಗ್ರೇಟಿಂಗ್ ಸ್ಪೂನ್ ಇರುತ್ತಲ್ವಾ, ಸೊ ಅದನ್ನ ನೀವು ಒಳಗಡೆ ಇನ್ಸರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಗ್ಲಾಸ್ ಜಾರ್ ಆದ್ರೂ ಆಗ್ಬೋದು, ಗ್ಲಾಸ್ ಟಂಬ್ಲರ್ ಆದ್ರೂ ಆಗ್ಬೋದು. ಆಮೇಲೆ ಇದ್ರದ ಲಿಡ್ ಅನ್ನೋದನ್ನ ಕವರ್ ಮಾಡಿ. ಓಕೆ, ಇದನ್ನ ಇಂಟ್ರಡ್ಯೂಸ್ ಮಾಡಿದ ತಕ್ಷಣ ಸ್ಪೂನ್ ನ ಒಳಗಡೆ ಹಾಕಿದ್ದಾಗ ನೀವು ಒಂದು ಲಿಡ್ ನ ಅಲ್ಲಿ ಹಾಕ್ಬಿಡಿ. ಓಕೆ, ಕ್ಲೋಸ್ ಮಾಡಿ, ಲಿಡ್ ನ ಕ್ಲೋಸ್ ಮಾಡಿ ಅಂತ ಹೇಳ್ತಾರೆ. ಓಕೆ, ದ ಗ್ಯಾಸ್ ಪ್ರೊಡ್ಯೂಸ್ಡ್ ಡು ನಾಟ್ ಎಸ್ಕೇಪ್. ಓಕೆ, ಯಾಕೆ ಇಲ್ಲಿ ನಾವು ಈ ಲಿಡ್ ಅನ್ನೋದನ್ನ ಕ್ಲೋಸ್ ಮಾಡ್ತಿದೀವಿ ಅಂದ್ರೆ ಗ್ಯಾಸ್ ಏನಿದೆಯೋ, ಓಕೆ ಗ್ಯಾಸ್ ನಮಗೆ ಏನು ಲಿಬರೇಟ್ ಆಗುತ್ತೋ ಅದು ಓಕೆ ಔಟ್ಸೈಡ್ ಹೋಗದೆ ಇರಲಿ, ಲೀಕ್ ಆಗದೆ ಇರಲಿ ಅಂತ ಹೇಳಿ ನಮಗೆ ಆ ಲಿಡ್ ಅನ್ನೋದನ್ನ ಕ್ಲೋಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ, ಸೊ ರಿಮೂವ್ ದ ಸ್ಪೂನ್ ಆಫ್ಟರ್ ಸಮ್ ಟೈಮ್. ಸೊ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ, ಮೀನ್ಸ್ ಒಂದು 5 minutes ಆದ್ಮೇಲೆ ಆ ಸ್ಪೂನ್ ಅನ್ನೋದನ್ನ ರಿಮೂವ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಆಡ್ ಎ ಸ್ಮಾಲ್ ಕ್ವಾಂಟಿಟಿ ಆಫ್ ಎ ವಾಟರ್ ಇನ್ ಟು ದ ಟಂಬ್ಲರ್. ಓಕೆ, ಸೊ ವಾಟರ್ನ ಈ ಲಿಡ್ನ ತೆಗೆದು ನೆಕ್ಸ್ಟ್ ವಾಟರ್ ಅನ್ನೋದನ್ನ ಸ್ವಲ್ಪ ಆ್ಯಡ್ ಮಾಡಿ ಅದಕ್ಕೆ. ಓಕೆ, ಆ್ಯಡ್ ಮಾಡಿದ ತಕ್ಷಣನೇ ನೀವು ಆ ಕ್ಯಾಪ್ ಅನ್ನೋದನ್ನ ಓಕೆ ಈ ಲಿಡ್ ಅನ್ನೋದನ್ನ ಕ್ಲೋಸ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಶೇಕ್ ದ ಟಂಬ್ಲರ್ ವೆಲ್. ಸೊ ಈ ಜಾರ್ ಅಂತ ಅನ್ಕೊಳ್ಳಿ, ಟಂಬ್ಲರ್ ಅಂತ ಆದ್ರೂ ಅನ್ಕೊಳ್ಳಿ, ಓಕೆ ಗ್ಲಾಸ್. ಸೊ ಅದನ್ನ ಶೇಕ್ ಮಾಡಿ ಚೆನ್ನಾಗಿ. ಓಕೆ, ಶೇಕ್ ಮಾಡಿದ್ಮೇಲೆ ಚೆಕ್ ದ ಸೊಲ್ಯೂಷನ್ ವಿತ್ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್. ಶೇಕ್ ಮಾಡಿದ್ಮೇಲೆ ರೆಡ್ ಅಥವಾ ಬ್ಲೂ ಲಿಟ್ಮಸ್ ಪೇಪರ್ ಇಂದ ಈ ಸೊಲ್ಯೂಷನ್ ಅನ್ನೋದನ್ನ ನೀವು ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಏನ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನಾವು ಒಂದು ಸಲ್ಫರ್ ಪೌಡರ್, ಸಲ್ಫರ್ ಅನ್ನ ತಗೋತಿದೀವಿ. ಸೊ ಅದಕ್ಕೆ ಒಂದು ಸ್ಪೂನ್, ದಟ್ ಈಸ್ ಡಿಫ್ಲಾಗ್ರೇಟಿಂಗ್ ಸ್ಪೂನ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಸ್ಪೂನ್ ನ ತಗೊಂಡು ಒಂದು ಟಂಬ್ಲರ್ ಅಥವಾ ಗ್ಲಾಸ್ ಜಾರ್ ಅಂತ ಆದ್ರೂ ಓಕೆ ಓಕೆ ಅದರಲ್ಲಿ ನೀವು ಇಂಟ್ರಡ್ಯೂಸ್ ಮಾಡಿ, ಆಮೇಲೆ ಲೆಡ್ ನ ಕ್ಲೋಸ್ ಮಾಡಿ. ಓಕೆ, ಸೊ ಯಾಕೆ ಲೆಡ್ ನ ಕ್ಲೋಸ್ ಮಾಡ್ತಿದೀವಿ ಅಂದ್ರೆ ಏನು ಗ್ಯಾಸ್ ಇದರಲ್ಲಿ ಲಿಬರೇಟ್ ಆಗುತ್ತೋ ಅದು ಔಟ್ಸೈಡ್ ಎಸ್ಕೇಪ್ ಆಗದೆ ಇರಲಿ, ಔಟ್ಸೈಡ್ಗೆ ಲೀಕ್ ಆಗದೆ ಇರಲಿ ಅಂತ. ಓಕೆ, ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಇದರದ ಲಿಡ್ ಅನ್ನೋದನ್ನ ತೆಗೆದು ನಾವು ಸ್ವಲ್ಪ ವಾಟರ್ ಅನ್ನೋದನ್ನ ಹಾಕೋಣ ಅದಕ್ಕೆ. ಓಕೆ, ವಾಟರ್ ಹಾಕಿದ್ಮೇಲೆ ಮತ್ತೆ ಆ ಲಿಡ್ನ ಹಾಗೆ ಕ್ಲೋಸ್ ಮಾಡಿಬಿಡ್ಬೇಕು. ಓಕೆ, ವಾಟರ್ ಹಾಕಿದ ತಕ್ಷಣನೇ ಕ್ಲೋಸ್ ಮಾಡಿಬಿಡ್ಬೇಕು. ಕ್ಲೋಸ್ ಮಾಡಿದ ತಕ್ಷಣ ಆಮೇಲೆ ಆ ಜಾರ್ ಅನ್ನೋದನ್ನ ಸ್ವಲ್ಪ ಶೇಕ್ ಮಾಡಿ. ಓಕೆ, ಮಿಕ್ಸ್ ಮಾಡಿ, ಅದರಲ್ಲಿರೋ ವಾಟರ್ನ ಸ್ವಲ್ಪ ಹಲ್ಲಾಡಿಸಿ ಅಂತ ಹೇಳಿದ್ದಾರೆ. ಓಕೆ, ಸೊ ಮಿಕ್ಸ್ ಆದ್ಮೇಲೆ ರೆಡ್ ಅಥವಾ ಬ್ಲೂ ಲಿಟ್ಮಸ್ ಪೇಪರ್ನ ನಾವು ತಗೊಂಡು ಈ ಸೊಲ್ಯೂಷನ್ ಏನಿರುತ್ತೋ ಒಳಗಡೆ ಗ್ಲಾಸ್ ಜಾರ್ ಅಲ್ಲಿ ಏನ್ ಸೊಲ್ಯೂಷನ್ ಇರುತ್ತೋ ಅದನ್ನ ನಾವು ಟೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆನಾ, ಸೊ ನಮಗೆ ಟೆಸ್ಟ್ ಮಾಡಿದ್ಮೇಲೆ ನಮಗೆ ಯಾವ ರೀತಿ ರಿಸಲ್ಟ್ ಸಿಗ್ಬೋದು ಇಲ್ಲಿ ಅನ್ನೋದು ನಾವು ನೋಡಿದ್ರೆ, ದ ನೇಮ್ ಆಫ್ ದ ಪ್ರಾಡಕ್ಟ್ ಫಾರ್ಮ್ಡ್ ಈಸ್ ಇನ್ ದ ರಿಯಾಕ್ಷನ್. ಈ ರಿಯಾಕ್ಷನ್ ಏನು ನಮಗೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಸಲ್ಫರ್ ಮತ್ತೆ ಆಕ್ಸಿಜನ್ ಇಸ್ ಓಕೆ, ಅಲ್ಲಿ ಸಲ್ಫರ್ ಮತ್ತೆ ಆಕ್ಸಿಜನ್ ಅಲ್ವಾ. ಓಕೆ, ಸಲ್ಫರ್ ಅಂಡ್ ಆಕ್ಸಿಜನ್ ನಮಗೆ ಇಲ್ಲಿ ಏನು ಬರ್ತಾ ಇರೋದು ಅಲ್ವಾ. ನಾವು ಇಲ್ಲಿ ಸಲ್ಫರ್ ಮತ್ತೆ ಆಕ್ಸಿಜನ್ ಎರಡನ್ನ ರಿಯಾಕ್ಟ್ ಮಾಡ್ತಿರೋದು ಅಲ್ವಾ. ಸೊ ನಮಗೆ ಪ್ರಾಡಕ್ಟ್ ಏನ್ ಸಿಗುತ್ತೆ ಅಂತ ಇಲ್ಲಿ ಹೇಳಿದ್ರೆ ಸಲ್ಫರ್ ಡೈಆಕ್ಸೈಡ್ ಗ್ಯಾಸ್ ಅನ್ನೋದು ನಮಗೆ ಸಿಗುತ್ತೆ. ಓಕೆನಾ, ಸಲ್ಫರ್ ಡೈಆಕ್ಸೈಡ್ gas. Okay, when sulfur dioxide is dissolved in water, okay, ಈ ಸಲ್ಫರ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡಿದ್ರೆ ವಾಟರ್ ಅಲ್ಲಿ, ಡಿಸಾಲ್ವ್ ಅಂಡ್ ವಾಟರ್, ಸಲ್ಫೋರಸ್ ಆಸಿಡ್ ಇಸ್ ಫಾರ್ಮ್. ಸಲ್ಫೋರಸ್ ಆಸಿಡ್ ಇದನ್ನ ಡಿಸಾಲ್ವ್ ಮಾಡಿದ್ರೆ ನಮಗೆ ಸಲ್ಫೋರಸ್ ಆಸಿಡ್ ಅನ್ನೋದು ನಮಗೆ ಫಾರ್ಮ್ ಆಗುತ್ತೆ. ಓಕೆ,
ನಾವಿಲ್ಲಿ ಸಲ್ಫರ್ನ ಆಕ್ಸಿಜನ್ನ ನಾವು ಮಿಕ್ಸ್ ಮಾಡ್ತಿದೀವಿ. ಓಕೆ, ಅಂದ್ರೆ ಇಲ್ಲಿ ಸಲ್ಫರ್ ಹೋಗಿ ಆಕ್ಸಿಜನ್ ಜೊತೆ ಕಂಬೈನ್ ಆಗ್ತಾ ಇದೆ. ಸೊ ನಮ್ಗೆ ಇವೆರಡು ಕಂಬೈನ್ ಆಗಿ ನಮ್ಗೆ ಸಲ್ಫರ್ ಡೈಆಕ್ಸೈಡ್ ಅನ್ನೋ ಗ್ಯಾಸ್ ನಮ್ಗೆ ಲಿಬರೇಟ್ ಆಗ್ತಾ ಇದೆ. ಆ ಗ್ಯಾಸ್ ನ ನಾವು ವಾಟರ್ ಹಾಕ್ತಿದೀವಿ ಅಲ್ವಾ, ಸೆಂಟರ್ ಅಲ್ಲಿ ನಾವು ಲಿಡ್ ನ ತೆಗ್ದ್ಬಿಟ್ಟು ಸ್ವಲ್ಪ ವಾಟರ್ ಹಾಕ್ತಿದೀವಿ ಅಲ್ವಾ, ಸೊ ಆ ರೀತಿ. ನೆಕ್ಸ್ಟ್ ನಾವು ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡೋಣ, ವಾಟರ್ ಹಾಕಿ. ಓಕೆ, ಸೊ ವಾಟರ್ ನ ಡಿಸಾಲ್ವ್ ಮಾಡಿದ್ಮೇಲೆ ನಮ್ಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಅಂದ್ರೆ ಅದು ಸಲ್ಫರಸ್ ಆಸಿಡ್ ಅಂತ ನಮ್ಗೆ ಓಕೆ ಪ್ರಾಡಕ್ಟ್ ಅನ್ನೋದು ಸಿಗುತ್ತೆ. ಓಕೆ, ಸೊ ಇದಕ್ಕೆ ರಿಯಾಕ್ಷನ್ ನಾವು ಯಾವ ರೀತಿ ಬರೀಬಹುದು ಅಂದ್ರೆ, ಸೊ ರಿಯಾಕ್ಷನ್ ಏನು ಇದಕ್ಕೆ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಮೀನ್ಸ್ ಸಲ್ಫರ್ ಡೈಆಕ್ಸೈಡ್ ಅಂದ್ರೆ SO2 is reacts with water. Water ಅಂದ್ರೆ H2O. H2O ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ ಟು ಗಿವ್ sulfurous acid means H2SO3. sulfurous acid ನ ನಮಗೆ ಕೊಡ್ತಾ ಇದೆ. ಓಕೆ, the sulfurous acid turns blue litmus paper to red. ಸೊ ಇದು ಬ್ಲೂ ಇಂದ ರೆಡ್ ಗೆ ಟರ್ನ್ ಆಗುತ್ತೆ. ಓಕೆ, ನಾವು ಸಲ್ಫರಸ್ ಆಸಿಡ್ ಸೊಲ್ಯೂಷನ್ ಇರುತ್ತೆ ಅಲ್ವಾ, ಅದನ್ನ ನಾವು ಲಿಟ್ಮಸ್ ಪೇಪರ್ ಇಂದ ಡಿಪ್ ಮಾಡಿ ತೆಗೆದಾಗ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ರೆಡ್ ಆಗಿ ಟರ್ನ್ ಆಗುತ್ತೆ. ಓಕೆ, ಜನರಲಿ ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಆರ್ ಆಸಿಡಿಕ್ ಇನ್ ನೇಚರ್. ಜನರಲ್ ಆಗಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಈ ಆಕ್ಸೈಡ್ಸ್ ಏನಿರುತ್ತೋ ನಾನ್ ಮೆಟಲ್ಸ್ ಅವು ಆಸಿಡಿಕ್. ಓಕೆ, ಆಕ್ಸೈಡ್ಸ್ ಆಫ್ ನಾನ್ ಮೆಟಲ್ಸ್ ಅವು ಆಸಿಡಿಕ್, ಜನರಲಿ ಆಸಿಡಿಕ್ ಅಂತ ನಾವು ಕನ್ಕ್ಲೂಷನ್ ಕೊಡ್ಬೋದು. ಓಕೆನಾ, ಅಂಡ್ ರಿಕಾಲ್ ದ ನೇಮ್ ಆಫ್ ಸಮ್ ಆಫ್ ದ ಓಕೆ ಲೈಬ್ರರಿಯಲ್ಲಿ ನಮಗೆ ಅವೈಲಬಲ್ ಆಗಿರೋ ಆಸಿಡ್ಸು ಮತ್ತೆ ಬೇಸಸ್ ನ ಕೆಲವೊಂದನ್ನ ರೀಕಾಲ್ ಮಾಡ್ಕೊಳ್ಳಿ ಅಂಡ್ ಕೆಲವೊಂದನ್ನ ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ಟೇಬಲ್ ಸಹ ಕೊಟ್ಟಿದ್ದಾರೆ. ಓಕೆ, ಸೊ ಟೇಬಲ್ metals and non-metals in acid and base. Okay, metals and non-metals in acids and bases. ಆಸಿಡ್ಸ್ ಅಲ್ಲಿ ಮತ್ತೆ ಬೇಸಸ್ ಅಲ್ಲಿ ಮೆಟಲ್ಸ್ ನ ನಾನ್ ಮೆಟಲ್ಸ್ ನ ಯಾವುದು ಒಂದು ಆಸಿಡ್ ಅಂತ ತಗೊಂಡ್ರೆ, ಓಕೆ, ಒಂದು ಮೆಟಲ್ ಅಂತ ತಗೊಂಡ್ರೆ ಅದರಲ್ಲಿ ಆಸಿಡ್ ಯಾವುದು ಅಂಡ್ ಬೇಸ್ ಯಾವುದು. ಓಕೆ, ಒಂದು ಬೇಸ್ ಅಂತ ತಗೊಂಡ್ರೆ ಅದರಲ್ಲಿ ಮೆಟಲ್ ಯಾವುದು ನಾನ್ ಮೆಟಲ್ಸ್ ಯಾವುವು ಅಂತ ನಾವು ಡಿಸ್ಟಿಂಗ್ವಿಷನ್ ಮಾಡ್ತಿರೋದು. ಓಕೆನಾ, ಸೊ ನಂಬರ್ ನೇಮ್ ಆಫ್ ದ ಬೇಸ್. ಓಕೆ, ಬೇಸ್ ನ ನಾವು ಅದರಲ್ಲಿ ಮೆಟಲ್ ಯಾವುದು ಅಂತ. ಓಕೆ, ಮೆಟಲ್ and name of the acid. ಸೊ ಅದರಲ್ಲಿ ನಾನ್ ಮೆಟಲ್. ಓಕೆ, ನಾನ್ ಮೆಟಲ್ ಯಾವುದು ಅಂತ. ಸೊ ಫಸ್ಟ್ ಒನ್ ಇಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಮೆಟಲ್ ಯಾವುದು? ಮೆಟಲ್ ಇಸ್ ಮೆಗ್ನೀಷಿಯಂ. ಓಕೆ, ಮೆಗ್ನೀಷಿಯಂ. ಓಕೆನಾ, ಅಂಡ್ ನೆಕ್ಸ್ಟ್ ಹೈಡ್ರೋಬ್ರೋಮಿಕ್ ಆಸಿಡ್. ಹೈಡ್ರೋಬ್ರೋಮಿಕ್ ಆಸಿಡ್. ಓಕೆ,
ಇದರಲ್ಲಿ ಹೈಡ್ರೋಬ್ರೋಮಿಕ್ ಆಸಿಡ್ಸ್ ಅಲ್ಲಿ ಯಾವುದು ನಾನ್ ಮೆಟಲ್ ಅಂದ್ರೆ ಬ್ರೋಮಿಕ್ ಆಸಿಡ್ ಫುಲ್. ಓಕೆನಾ, ಹೈಡ್ರೋಬ್ರೋಮಿಕ್ ಆಸಿಡ್. ಓಕೆನಾ, and calcium hydroxide. Second one is calcium hydroxide. ಸೊ ಇದರಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಮೆಟಲ್ ಯಾವುದು ಅಂದ್ರೆ ಕ್ಯಾಲ್ಸಿಯಂ. ಓಕೆ, ಕ್ಯಾಲ್ಸಿಯಂ. ನೆಕ್ಸ್ಟ್ ನೇಮ್ ಆಫ್ ದ ಆಸಿಡ್. ಯಾವ್ದು ಆಸಿಡ್ ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್. ಸೊ ಇದರಲ್ಲಿ ನಾನ್ ಮೆಟಲ್ ಯಾವುದು ಅಂದ್ರೆ ಸಲ್ಫರ್. ಓಕೆ, ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ನಾನ್ ಮೆಟಲ್ ಈ ಸಲ್ಫರ್. ಓಕೆನಾ, and third one ferric oxide. ಓಕೆ, ಈ ಫೆರಿಕ್ ಆಕ್ಸೈಡ್ ಅಲ್ಲಿ ಮೆಟಲ್ ಯಾವುದು ಅಂದ್ರೆ ಐರನ್. ಫೆರಿಕ್ ಅನ್ನೋನು ಐರನ್ಗೆ ಫೆರಿಕ್ ಅಂತಾನೆ ನೇಮ್ ಇರೋದು. ಓಕೆನಾ, ಬೇರೆ ಲ್ಯಾಂಗ್ವೇಜಸ್ಗೆ ನಾವು ಇದ್ ಮಾಡಿದ್ರೆ ಜನರಲ್ ಆಗಿ ಫೆರಿಕ್ ಅಂದ್ರೆ ಐರನ್. ಓಕೆ, ಇದ್ರ ನಾಮನ್ ಕ್ಲೇಚರ್ ಎಲ್ಲ ಇದೆ. ಓಕೆನಾ, ಫೆರಿಕ್ ಅಂದ್ರೆ ಐರನ್. ಸೊ ಈ ಫೆರಿಕ್ ಆಕ್ಸೈಡ್ಸ್ ಅಲ್ಲಿ ಮೆಟಲ್ ಯಾವುದು ಅಂದ್ರೆ ಐರನ್. ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಕ್ಲೋರಿಕ್ ಆಸಿಡ್, ನೇಮ್ ಆಫ್ ದ ಆಸಿಡ್. ಅಂಡ್ ಇದರ ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಯಾವುದು ನಾನ್ ಮೆಟಲ್ ಅಂದ್ರೆ ಕ್ಲೋರಿನ್. ಓಕೆನಾ, ಅಂಡ್ ಫೋರ್ತ್ ಒನ್ ಅಲ್ಲಿ ಜಿಂಕ್ ಹೈಡ್ರಾಕ್ಸೈಡ್. ಓಕೆ, ಜಿಂಕ್ ಹೈಡ್ರಾಕ್ಸೈಡ್ ಮೆಟಲ್ ಯಾವುದು ಇದರಲ್ಲಿ ಅಂದ್ರೆ ಜಿಂಕ್. ಓಕೆ, ಮೆಟಲ್ ಈಸ್ ಜಿಂಕ್. ಅಂಡ್ ನೆಕ್ಸ್ಟ್ ನೈಟ್ರಿಕ್ ಆಸಿಡ್. ಸೊ ಈ ನೈಟ್ರಿಕ್ ಆಸಿಡ್ ಅಲ್ಲಿ ಯಾವುದು ನಾನ್ ಮೆಟಲ್ ಅಂತ ಹೇಳಿದ್ರೆ ನೈಟ್ರೋಜನ್. ಓಕೆನಾ, and fifth one sodium hydroxide. Sodium hydroxide, ಇದರಲ್ಲಿ ಮೆಟಲ್ ಸೋಡಿಯಂ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಮೆಟಲ್ ಸೋಡಿಯಂ. ಅಂಡ್ ಫಾಸ್ಫರಿಕ್ ಆಸಿಡ್. ಫಾಸ್ಫರಿಕ್ ಆಸಿಡ್ ಅಲ್ಲಿ ಫಾಸ್ಫರಸ್. ನಾನ್ ಮೆಟಲ್ ಇಸ್ ಫಾಸ್ಫರಸ್. ಓಕೆನಾ, ಈಗ ಗೊತ್ತಾಯ್ತಲ್ವಾ? ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂತ ತಗೊಂಡ್ರೆ ಅದರಲ್ಲಿ ಮೆಟಲ್, ಇದು ಬೇಸ್. ಈ ಕಾಲಮ್ ಅಲ್ಲಿ ಇರೋದೆಲ್ಲ ಬೇಸ್. ಓಕೆನಾ, ಈ ಬೇಸ್ ಅಲ್ಲಿ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಬೇಸ್ ಅಲ್ಲಿ ಯಾವುದು ಮೆಟಲ್ ಅಂತ ಹೇಳಿದ್ರೆ ನಮ್ಗೆ ಈ ಮೆಗ್ನೀಷಿಯಂ. ಓಕೆನಾ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಯಾವುದು ನಮ್ಗೆ ಮೆಟಲ್ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ. ಫೆರಿಕ್ ಆಕ್ಸೈಡ್ಸ್ ಅಲ್ಲಿ ಯಾವುದು ಮೆಟಲ್ ಅಂದ್ರೆ ನಮ್ಗೆ ಫೆರಿಕ್ ಅಂದ್ರೆ ಆಲ್ರೆಡಿ ನಮ್ಗೆ ಫೆರಿಕ್ ಅಂದ್ರೆ ಐರನ್ ಅಂತ ಗೊತ್ತು. ಓಕೆ, ಫೆರಿಕ್ ನ ನಾವು ಐರನ್ ಅಂತ ಸಹ ಹೇಳ್ತೀವಿ. ಸೊ ಫೆರಿಕ್ ಆಕ್ಸೈಡ್ಸ್ ಅಲ್ಲಿ ನಮ್ಗೆ ಐರನ್ ಅನ್ನೋದು ಓಕೆ ಮೆಟಲ್. ಅಂಡ್ ಜಿಂಕ್ ಹೈಡ್ರಾಕ್ಸೈಡ್ ಅಲ್ಲಿ ಜಿಂಕ್ ಅನ್ನೋದು ಮೆಟಲ್, ಜಿಂಕ್. ಓಕೆನಾ, ಇಲ್ಲಿ ಫೆರಿಕ್ ಅನ್ನೋದು ನಮ್ಗೆ ಐರನ್. ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ಸೋಡಿಯಂ ಅನ್ನೋದು ಮೆಟಲ್. ಅಂಡ್ ನೇಮ್ ಆಫ್ ದ ಇದು ಫುಲ್ ಆಸಿಡ್ಸ್, ನೇಮ್ ಆಫ್ ದ ಆಸಿಡ್ಸ್. ಸೊ ಈ ಆಸಿಡ್ಸ್ ಅಲ್ಲಿ ಯಾವುದು ನಾನ್ ಮೆಟಲ್ಸ್? ಹೈಡ್ರೋಬ್ರೋಮಿಕ್ ಆಸಿಡ್ ಅಲ್ಲಿ ಹೈಡ್ರೋಬ್ರೋಮಿಕ್ ಆಸಿಡ್ ನಾನ್ ಮೆಟಲ್. ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಸಲ್ಫರ್. ಓಕೆ, ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಸಲ್ಫರ್ ಬಂದು ನಮ್ಗೆ ನಾನ್ ಮೆಟಲ್. ಹೈಡ್ರೋಕ್ಲೋರಿಕ್ ಆಸಿಡ್ ಅಲ್ಲಿ ಕ್ಲೋರಿನ್, ಇಲ್ಲಿ ಕ್ಲೋರಿಕ್ ಅಂತ ಇದೆ ಅಲ್ವಾ, ಸೊ ಅದು ಕ್ಲೋರಿನ್. ಅಂಡ್ ನೈಟ್ರಿಕ್ ಆಸಿಡ್ ಅಲ್ಲಿ ನಮ್ಗೆ ನೈಟ್ರೋಜನ್, ನಾನ್ ಮೆಟಲ್. ಅಂಡ್ ಫಾಸ್ಫರಿಕ್ ಆಸಿಡ್ ಅಲ್ಲಿ ಫಾಸ್ಫರಸ್ ನಮ್ಗೆ ನಾನ್ ಮೆಟಲ್. ನಿಮ್ಗೆ ಈಗ ಗೊತ್ತಾಯ್ತಲ್ವಾ ಬೇಸ್ ಇಂದ ಯಾವ ತರ ನಮ್ಗೆ ಎಲಿಮೆಂಟ್ಸ್, ಓಕೆ ಎಲಿಮೆಂಟ್ಸ್ ನ ನಾವು ಮೆಟಲ್ಸ್, ನಾನ್ ಮೆಟಲ್ಸ್ ಅಂತ ಡಿಸ್ಟಿಂಗ್ವಿಷ್ ಮಾಡೋದು. ನೆಕ್ಸ್ಟ್
ರಿಯಾಕ್ಷನ್ ವಿತ್ ವಾಟರ್, ಯಾವ ರೀತಿ ಇಲ್ಲಿ ಓಕೆ ಮೆಟಲ್ಸು ನಾನ್ ಮೆಟಲ್ಸು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ. ನೆಕ್ಸ್ಟ್